ನೋಡೇ ಇಲ್ಲ ಅಣ್ಣ, ಮ್ಯಾಚ್ ನೋಡಿಲ್ಲ. ವಿರಾಟ್ ಕೊಹ್ಲಿ ಅವರು 49ಕ್ಕೆ ಔಟ್ ಆದರು. ಇನ್ನೊಂದು ರನ್ ಆಗಿದ್ರೆ ಹಾಫ್ ಸೆಂಚುರಿ ಆಗಿರೋದು. ಏನು ಅನಿಸುತ್ತೆ ನಿಮಗೆ ಹೊರಗಡೆಯಿಂದ ನೋಡಿದರೆ ಮ್ಯಾಚ್ ಅವರು ಹೊಡಿಬೇಕಿತ್ತು? ಹೊರಗಡೆಯಿಂದ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಸ್ಕೋರ್ ಮಾಡ್ತಾರೆ ಅಂತ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಟಿಕೆಟ್ ಸಿಗಲಿಲ್ವಾ? ಏನಾಯಿತು? ನಾನು ಮನೆಯಲ್ಲೇ ಇದ್ದೆ ಅಣ್ಣ, ಯಾರೂ ಬಿಡಲ್ಲ ಅಂತ. ಮನೆಯವ್ರು ಯಾರು ಮ್ಯಾಚ್ ನೋಡೋಕೆ ಬಿಡಲ್ಲ ಅಂದ್ರೆ? ಬಿಡಲ್ಲ. ಬಟ್ ನಿಮಗೆ ಮ್ಯಾಚ್ ನೋಡೋಕೆ ಇಷ್ಟ ಇದೆ? ಹಾಂ ಇದೆ, ಒಂದು ಸಲ 2 ಸಲ ಬಂದಿದ್ದೇನೆ ಅಷ್ಟೇ. ನಮ್ಮ ಚಾನಲ್ ಮುಖಾಂತರ ಹೇಳಿ ನಿಮ್ಮ ಮನೆಯಲ್ಲಿ ನೆಕ್ಸ್ಟ್ ಟೈಮ್ ಮ್ಯಾಚ್ ನೋಡೋಕೆ ಬಿಡಿ ಅಂತ. ನೆಕ್ಸ್ಟ್ ಟೈಮ್ ಮ್ಯಾಚ್ನಲ್ಲಿ ಬಿಡಬೇಕಂತ ಮನೆಯವ್ರ ಹತ್ರ ಕೇಳ್ಕೊಳ್ತೀನಿ. ಆಗಿತ್ತು ಸರ್, ಒನ್ ಸೈಡ್ ಮ್ಯಾಚು. ಬಟ್ ನಾವು ಬಂದಿದ್ರು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ನೋಡೋಕ್ಕೆ. ಸೊ ಕಿಂಗ್ ಡಿಸಪಾಯಿಂಟ್ ಮಾಡಿಲ್ಲ. ಸೊ ಏನು ಸರ್, 49ಕ್ಕೆ ಔಟ್ ಆಗಿಬಿಟ್ರು. ಪರವಾಗಿಲ್ಲ ಸರ್, ಅವರು ಎಷ್ಟು ಸಾರಿ 100 ದುಡಿತಾರೆ. ಕಿಂಗ್ ಕೊಹ್ಲಿ ನೋಡಿದ್ರೇ ಕ್ಲಾಸ್ ಸರ್. ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಆಡಿದರು. ಬ್ಯಾಟಿಂಗಲ್ಲೂ ಟಿಮ್ ಡೇವಿಡ್ ತುಂಬ ಚೆನ್ನಾಗಿ ಆಡಿದ್ರು. ವೆರಿ ಈಸಿ ಮ್ಯಾಚ್ ಸರ್. ಲೈಕ್ ಒನ್ ಸೈಡೆಡ್ ಚಾಂಪಿಯನ್ಸ್ ಥರ ಆಡಿದ್ವಿ ಆ್ಯಂಡ್ ಇಟ್ ವಾಸ್ ಅ ಗುಡ್ ಮ್ಯಾಚ್. ಸರ್ ಬಾಲಿಂಗಲ್ಲಿ ಎಷ್ಟು 3 ವಿಕೆಟು 4 ವಿಕೆಟ್ ತೊಗೊಂಡ್ರು, ಅವಾಗೆಲ್ಲ ಏನು ಅನಿಸ್ತು ಸರ್? ಬೌಲಿಂಗಲ್ಲಿ ಸ್ವಲ್ಪ ಬೋರಿಂಗ್ ಆಗಿತ್ತು. ಮೇ ಬಿ ವಿ ಥಾಟ್ ದೇ ಮೈಟ್ ಹ್ಯಾವ್ ಇಟ್ 200 runs 250 runs, ಬಟ್ ದೇ ಓನ್ಲಿ ಹಿಟ್ ಅರೌಂಡ್ 150-160 runs. ಸರ್ ಒನ್ ಸೈಡ್ ಮ್ಯಾಚ್ ಅನಿಸ್ಬಿಡ್ತಾ? ಫುಲ್ ಒನ್ ಸೈಡೆಡ್ ಸರ್, ಪೂರ್ತಿ ಒನ್ ಸೈಡೆಡ್. ವಿರಾಟ್ ಕೊಹ್ಲಿ ಜಸ್ಟ್ 49 he got out. We thought he'll hit 150. He'll give kiss to Anushka Babi, but ಆಗಿಲ್ಲ, ಮಿಸ್ ಆಯಿತು 1 ರನ್ನಿಂದ. ಬಟ್ ಆಲ್ ರೌಂಡ್ ಗುಡ್ ಪರ್ಫಾರ್ಮೆನ್ಸ್, ಲೈಕ್ ಅ ಚಾಂಪಿಯನ್. ಗ್ರೇಟ್ ಪರ್ಫಾರ್ಮೆನ್ಸ್ ಸರ್. ಸರ್ RCB ಮತ್ತೆ ಟಾಪ್ 1 ಬಂದಿದೆ ಟೇಬಲಲ್ಲಿ. ಸರ್ ಸೆಕೆಂಡ್ ಟೈಮ್ ಗೆಲ್ತೇವೆ ಸರ್, ಇನ್ನೂ ಒಂದು ಸ್ಟಾರ್ ಬರುತ್ತೆ 100% ಸರ್. RCB superb, always top of the world. Yes. RCB, top of the world always. First on the table, RCB. Let's go. ಸರ್ ಹೇಗೆ ಅನಿಸ್ತು ಮ್ಯಾಚು? ಮ್ಯಾಚ್ ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಆಫ್ ಆಲ್ ನಾವು ಬಂದಿದ್ದೆ ವಿರಾಟ್ ಕೊಹ್ಲಿ ನೋಡೋಕ್ಕೆ. ಆ್ಯಂಡ್ ನನ್ನ ಮಗನಿಗೆ ವಿರಾಟ್ ಕೊಹ್ಲಿ ತುಂಬ ದೊಡ್ಡ ಫ್ಯಾನು. ಸೊ ಹಾಗಾಗಿ ನಾವು ಇದು 2ನೇ ಸಲ ಬರ್ತಾ ಇರೋದು. ಈ 2 ವಾರದಲ್ಲಿ ಆಲ್ಮೋಸ್ಟ್ ಇದು 2ನೇ ಸಲ. ತುಂಬ ಚೆನ್ನಾಗಿತ್ತು ಮ್ಯಾಚು. ಈ ಸಲನೂ RCB ಕಪ್ ನಮ್ಮದೇ. ಸರ್ ವಿರಾಟ್ ಕೊಹ್ಲಿ ಅವರು 49ಕ್ಕೆ ಔಟ್ ಆದಾಗ ಏನೋ ಒಂದು ನಿರಾಶೆ ಆಯಿತಾ? ಖಂಡಿತ ನಿರಾಶೆ ಆಯಿತು. ಯಾಕೆಂದರೆ ಅವ್ರನ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವರು ಒಂದು ಒಳ್ಳೆ ಸ್ಕೋರ್ ಮಾಡ್ತಾರೆ ಹಾಗೆ ಅಂತ. ಆದರೂ ಅವರು ನಮಗೆ RCB ಅಂದರೆ ವಿರಾಟ್ ಅಂದರೆ RCB. ಹಾಗೆ ಅವ್ರ ಬಗ್ಗೆ ತುಂಬ ಖುಷಿಯಾಗಿದೆ ಅವ್ರು ಆಡಿದ್ದು. ಯಾಕೆಂದರೆ ಸ್ಕೋರು ಕಮ್ಮಿ ಇತ್ತು. ಅದೇ ಮೋಸ್ಟ್ಲಿ 200 ಮೇಲಿತ್ತು ಅಂದರೆ ವಿರಾಟ್ ನಿಂತ್ಕೊಂಡು ಆಡ್ತಿದ್ರು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಸಕ್ಕದಾಗಿತ್ತು. ಕೊಹ್ಲಿ 1 ರನ್ನಿಂದ 50 ಹೊಡೆದಿಲ್ಲ, ಬಟ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಭಾಳ ಒಂದು ನಿರಾಸೆ ಉಂಟಾಗ್ಬಿಡ್ತಾ ಮೇಡಮ್? ಒಂಚೂರು, ಬಟ್ ಚೆನ್ನಾಗಿತ್ತು, ಗೆದ್ರಲ್ಲ. RCB ಈಗ ಟೇಬಲ್ ಟಾಪಲ್ಲಿದೆ ಮೇಡಮ್, ಹೆಂಗೆ? ತುಂಬ ಖುಷಿ ಆಗ್ತಾ ಇದೆ. ಅದೇ ಅಲ್ವಾ ಎಲ್ಲ RCB ಇಷ್ಟಪಡೋದು ಫ್ಯಾನ್ಸ್ ಎಲ್ಲರೂ. ಮೇಡಮ್ ಇದೇ ಟೇಬಲ್ ಟಾಪಲ್ಲಿ ಇರೋದು ಕಂಟಿನ್ಯೂ ಕೊನೆವರೆಗೂ ಹಿಂಗೆ ಇರುತ್ತೆ ಅನ್ಸುತ್ತಾ? ಹಾಂ, ಪಕ್ಕ ಡಿಫೆಂಡಿಂಗ್ ಚಾಂಪಿಯನ್ಸ್ ಎಲ್ಲ ಇದ್ದೇ ಇರ್ತಾರೆ. ಈ ಸಲನೂ ಕಪ್ ನಮ್ಮದೇ. ಮೇಡಮ್ RCB ಬಾಲಿಂಗ್ ಬಗ್ಗೆ ಹೇಳೋದಾರೆ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಒನ್ ಸೈಡ್ ಆ್ಯಕ್ಚುಲಿ. RCB ಅಂದಮೇಲೆ ಯಾವಾಗಲೂ ಹಂಗೆ ಇದ್ದರೆ ಒಳ್ಳೇದು. ಸುಮ್ಮನೆ ಫೈಟ್ ಇರಬಾರ್ದು. ಒಂದೇ ಸಲ ಹಿಂಗೆ ಹೊಡ್ಕೊಂಡು ಬಂದ್ಬಿಡೋಕೆ, ಇನ್ನೊಂದು ಸಲ ಕಪ್ ಹೊಡೆದ್ಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೊಂದು ಸಲ ಹೊಡೆದ್ಬಿಡೋಣ, ಆಸೆ ಜಾಸ್ತಿ ಆಗ್ತಾ ಇರುತ್ತಲ್ಲ, ಬಿಡೋದೇ ಬೇಡ ಅಂತ. RCB ಹುಡ್ದಾಗಿಂದ RCB, ಇವಾಗಲೂ RCB, ಕೊನೆವರೆಗೂ RCB. ಸರ್ RCB ಇವಾಗ ಟೇಬಲ್ ಟಾಪಲ್ಲಿದೆ ಸರ್. ಟೇಬಲ್ ಟಾಪಲ್ಲಿದೆ. ಟಾಪಲ್ಲಿರಲಿ, ಕೊನೆಯಲ್ಲಿರಲಿ, ಇದರಲ್ಲಿರಲಿ, ಬಟ್ RCBನೇ. ಎಲ್ಲರೂ RCBನಾ ಸರ್? ಹೌದು. ಅವ್ರ ಮಕ್ಕಳು ನಾವು ಫುಲ್ ಎಲ್ಲರೂ ಎಲ್ಲರೂ RCB. ಈ ಸಲ ಕಪ್ ನಮ್ಮದೇ. ಅಷ್ಟೇ. ಆಸಮ್, ಅಮೇಜಿಂಗ್, ಫ್ಯಾಂಟಾಸ್ಟಿಕ್. ಒನ್ ಸೈಡ್ ಮ್ಯಾಚ್ ಅನಿಸ್ಬಿಡ್ತಾ? ಸಾರಿ, ಒನ್ ಸೈಡ್ ಮ್ಯಾಚ್ ಸ್ಟಾರ್ಟಿಂಗಿಂದನೂ ಒನ್ ಸೈಡ್ ಮ್ಯಾಚ್ ಅದು, ಬೇರೆ ಮಾತೇ ಇಲ್ಲ. RCB ಬಂದರೆ ಅದು ಒನ್ ಸೈಡೇ. ಬಾಲಿಂಗಲ್ಲಿ ಹೆಂಗೆ ಅನಿಸ್ತು RCB? ಬಾಲಿಂಗಲ್ಲಿ ಹಾಸಲ್ವುಡ್ಡು ಅವ್ರ ಬಗ್ಗೆ ಗೊತ್ತಿರೋದು, ಇಡೀ ಪ್ರಪಂಚನೇ ಗೊತ್ತಿರೋದು ಅವ್ರ ಬಗ್ಗೆ. ಅವ್ರು ಮೀರುವಂಥ ಬೌಲರ್ ಯಾರೂ ಇಲ್ಲ. ಅವೇ ಅವ್ರನ್ನ ತೊಗೊಂಡಿದ್ದು ವಿಕೆಟ್ಸು, ಇವರು ಕಂಟ್ರೋಲ್ ಮಾಡೋಕ್ಕೆ ಆಗದಿರ ಅವರು ಕಂಟ್ರೋಲ್ ತಪ್ಪಿದ್ದು, ಇದೆಲ್ಲ ಒಂದು ರೇಂಜಲ್ಲಿತ್ತು. ಬಟ್ ಫೈನಲ್ ಆಗಿ ಅದು ಫಸ್ಟು ಜಸ್ಟ್ ಒಂದು 10 overs ಆದ ತಕ್ಷಣ ಒಂದು ಸೈಡ್ ಆಗೋಯ್ತು ಮ್ಯಾಚ್, ಬೇರೆ ಮಾತೇ ಇರಲಿಲ್ಲ. ಸರ್ ವಿರಾಟ್ ಕೊಹ್ಲಿ ಅವ್ರು 49ಗೆ ಔಟ್ ಆಯಿದ್ರು. 49 ಇಲ್ಲ, ಅವ್ರು 49 ಆಗಲಿ 99 ಆಗಲಿ ಅವ್ರು ಲಕ್ಕಿ ಬ್ಯಾಟ್ಸ್ಮನ್ನು. ಅವರು ನಾನು 1 ರನ್ಗೋಸ್ಕರ ನಾನು ಆಡಬೇಕಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅವರು ಆಡೋದು ಇಲ್ಲ. ಅವರು ಟೀಮ್ಗೋಸ್ಕರ ಆಡ್ತಾರೆ, RCBಗೋಸ್ಕರ ಆಡ್ತಾರೆ, ಯಾವತ್ತೂ ಹಂಗೆ ಆಡ್ತಾರೆ. ಮೇಡಮ್ ನಾವು top one, yeah, of course. So happy. in mere I think going forward RCBನೇ ಇರುತ್ತೆ ಆನ್ ಟಾಪ್. ಸೂಪರ್ ಆಗಿತ್ತು. ವಿರಾಟ್ ಕೊಹ್ಲಿಗೆ ಮತ್ತೆ ಆರೆಂಜ್ ಕ್ಯಾಪ್ ಸಿಕ್ಕಿದೆ, ಅದೇ ಖುಷಿ. ತುಂಬ ಟೂ ಗುಡ್, ಕ್ರೇಜಿ. ಈ ಸಲ ಕಪ್ ನಮ್ಮದೇ. ಸೂಪರ್ ಆಗಿದೆ.
ಯಾವುದು ಒನ್ ಸೈಡ್ ಮ್ಯಾಚ್ ಅನಿಸಿದೆ, ಆದರೂ ಕೂಡ ಒಳ್ಳೆಯದಾಗಿದೆ. ನಮ್ಮ ವಿರಾಟ್ ಕೊಹ್ಲಿ ಒಳ್ಳೆ ಆಡಿದ್ದಾರೆ. ಇಡಮ್ ಮಾಡಿಗೆ ಒನ್ ಸೈಡ್ ಮ್ಯಾಚ್ ಅನಿಸ್ಬಿಡ್ತಾ ಸರ್? ಆರ್ ಸಿ ಬಿ ಇದ್ದರೆ ಒಂದು ಸೈಡ್ ಯಾವಾಗಲೂ ಗೊತ್ತಲ್ಲ. ಡೆಫಿನೆಟ್ಲಿ ಯಾ. ಬಟ್ ವಿರಾಟ್ ಕೊಹ್ಲಿ ಕಾಲ್ ಸ್ಪ್ರೈನ್ ಮಾಡ್ಕೊಂಡಿದ್ರು ಮತ್ತು ಬಂದು 49 ನೋಡಿದ್ರಲ್ಲ, 50 ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಯಾ ಫಸ್ಟ್ ಆರ್ ಸಿ ಬಿ ವಿನ್ ಆಯಿತು. ಸೊ ಭಾಳ ಖುಷಿ. ಮಕ್ಕಳೆಲ್ಲ 49 ತೊಗೊಂಡು ಅವರು ನಿರಾಶೆ ಮಾಡಿದಷ್ಟೇ ಅಲ್ಲಿ ಆರೆಂಜ್ ಕ್ಯಾಪ್ ತೊಗೊಂಡು ಆ ಒಂದು ಖುಷಿ ನಮ್ಮ ಖಂಡಿತ ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದ್ರು ಇವತ್ತು. ನಮ್ಮ ಇವ್ರನ್ನ ವಿಸಿಟರ್ಸ್ನ ರಿಸ್ಟ್ರಿಕ್ಟ್ ಮಾಡಿದ್ರು ಭಾಳ ಕಮ್ಮಿ ಸ್ಕೋರ್ಗೆ. ಇವನ್ ಬೌಲರ್ಸ್ ಆರ್ ಸ್ಪೀಕಿಂಗ್ ನಾವು ಅಪಾರ್ಟ್ ಫ್ರಮ್ ದ ಬ್ಯಾಟ್ಸ್ಮನ್. ಖಂಡಿತ ಆಲ್ವೇಸ್ ಈ ಸಲ ಕಪ್ ನಮ್ಮದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಒನ್ ಸೈಡೆಡ್ ಆಗ್ಬಿಡ್ತು ಮ್ಯಾಚು. ವಿರಾಟ್ ಕೊಹ್ಲಿ ಅವರು 50 ಹೊಡಿಬೇಕಾಗಿತ್ತು, ಆಗಲಿಲ್ಲ. ಅವ್ರಿಗೆ ಆರೆಂಜ್ ಕ್ಯಾಪ್ ಬಂತು, ಎಸ್ ಅವ್ರಿಗೆ ಆರೆಂಜ್ ಕ್ಯಾಪ್ ಬಂತು. ಆರ್ ಸಿ ಬಿ ಗೆದ್ದರು, ಆರ್ ಸಿ ಬಿ ಟಾಪಲ್ಲಿ ಬಂದರು. ಈ ಸಲನೂ ಕಪ್ ನಮ್ಮದೇ. ಎಸ್ 100% ಈ ಸಲ ಕಪ್ ನಮ್ಮದೇ. ಹೆಂಗಿತ್ತು ಮೇಡಮ್ ಮ್ಯಾಚ್? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ನೋಡಿ. ವಾಟ್ ಮ್ಯಾಚ್ ಒನ್ ಸೈಡ್ ಅನಿಸ್ಬಿಡ್ತಾ? ಏನಿಲ್ಲ, ಆ ಥರ ಏನಿಲ್ಲ. ಚೆನ್ನಾಗಿ, ಹೌದು, ತುಂಬ ಖುಷಿಯಾಗೋಯ್ತು ನನಗೆ. ಫಸ್ಟ್ ಟೈಮ್ ಬಂದಿದ್ದು ನೋಡಿ, ಒಂಥರ ಸಿಕ್ಕಾಪಟ್ಟೆ ಖುಷಿ, ಏನಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿತ್ತು. ಭುವನೇಶ್ವರ್ ಕುಮಾರ್ನ ರಿಟರ್ನ್ ತಗೊಂಡಿದ್ದು ತುಂಬ ಹೆಲ್ಪ್ ಆಯಿತು ಬಾಲಿಂಗಿಂದ. ನೆಕ್ಸ್ಟ್ ಈ ಸಲನೂ ಕಪ್ಪು ನಮ್ಮದೇ. ಜೈ ಆರ್ ಸಿ ಬಿ. ಮ್ಯಾಚ್ ಸೂಪರ್ ಇತ್ತು, ಅನ್ಕೊಂಡಂಗೆ ಓಮ್ ಮ್ಯಾಚು. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಟು ಸಿ ವಿರಾಟ್ ಕೊಹ್ಲಿ ಆನ್ ಇಸ್ 49. ಟುಡೇ he has won orange cap, so more exciting than seeing the match. Yeah, ಈ ಸಲನೂ ಕಪ್ ನಮ್ಮದೇ. ಹೋಪಿಂಗ್ ಫಾರ್ ಬೆಸ್ಟ್. ಈ ಸಲ ಕಪ್ ಕೂಡ ನಮ್ಮದು. ಸೊ ವಿರಾಟ್ ಕೊಹ್ಲಿ ಈಸ್ ಬ್ಯಾಕ್ ಟು ಇಸ್ 2016 ಫಾರ್ಮ್, ಐ ಗೆಸ್. ಬ್ಯಾಕ್ ಟು ಆರೆಂಜ್ ಕ್ಯಾಪ್ ಇದೆ. ಸೊ ಮೇ ಬಿ ನೆಕ್ಸ್ಟ್ with Delhi Capital, so hoping best we will also win it and stay in the first position. So all the best RCB. Anyhow, final match ಬಂದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇರೋದು. ಹೋಪಿಂಗ್ ದಟ್ ದೇ ಪ್ಲೇ ಹಿಯರ್ ಆ್ಯಂಡ್ ಗೆಟ್ ದ ಕಪ್. ದಟ್ಸ್ ಇಟ್. ಥ್ಯಾಂಕ್ ಯು. ಆರ್ ಸಿ ಬಿ ಸಖತ್ತಾಗಿತ್ತು ಸರ್. ಈ ಸಲ ಬರ್ಕೊಡ್ತೀನಿ. ಆರೆಂಜ್ ಕಪ್ಪು ವಿರಾಟ್ ಕೊಹ್ಲಿ ಇದ್ದೀನಿ. ಆರೆಂಜ್ ಕ್ಯಾಪು ವಿರಾಟ್ ಕೊಹ್ಲಿ ಇದ್ದೀನಿ. ಆಮೇಲೆ ಇದು ಕಪ್ಪು ನಮ್ಮದೇ ಪಕ್ಕ, ಮಿಸ್ ಇಲ್ಲ. ಒನ್ ಸೈಡೆಡ್ ಮ್ಯಾಚ್ಗಳು. ನೆಕ್ಸ್ಟ್ ಡೆಲ್ಲಿ ಮೇಲೂ ಶನಿವಾರ ಆರಾಮಾಗಿ ಹೊಡಿತಾರೆ. ಮ್ಯಾಚ್ ಖುಷಿ ಆಯಿತು ನೋಡ್ಬಿಟ್ಟು. KKRದವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು 49 ಅಂತ ಈ ಥರ. ಇವತ್ತು ನಾವು ಟೇಬಲ್ ಟಾಪಲ್ಲಿ ಇದ್ದೀವಿ, ಟೇಬಲ್ ಬಾಟಮಲ್ಲಿ ಅವರು ಇದ್ದಾರೆ ಸರ್. ಹೆಂಗೆ ಅನ್ಸುತ್ತೆ? ಇದು ಆರ್ ಸಿ ಬಿ ಹೊಸ ಏರ ಸರ್, ಹಳೆ ಟೀಮಲ್ಲ ಇದು. ಆರ್ ಸಿ ಬಿ ಹೊಸ ಏರ, ಹೊಸ ಟೀಮು, ಹೊಸ ಯುಗ ಅಂತಾರಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೆ. ಆ ಥರ ಇನ್ನೇನು ಆರ್ ಸಿ ಬಿ ನೋಡಲಿಲ್ಲ ಅಂದ್ರೆ ಒಂದು ಸೈಡೆಡ್ ಹೊಡಿತಾರೆ ಆ ಥರ ಮ್ಯಾಚ್ಗಳು. 26 ಬರ್ಕೊಂಡು ಇಟ್ಕೊಂಡಿರಿ, ಪಕ್ಕ ಈ ಸಲ ಆರ್ ಸಿ ಬಿನೇ ಹೊಡೆಯೋದು. ಆರೆಂಜ್ ಕ್ಯಾಪು ಇವತ್ತು ಸಿಕ್ಕಾಯಿದೆ ವಿರಾಟ್ ಕೊಹ್ಲಿಗೆ. ನೆಕ್ಸ್ಟು ಫೈನಲ್ ಗಂಟನೂ ಅವ್ರಿಗೆ ಸಿಗೋದು 100%.